ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ಕೃಷ್ಣ ಜನ್ಮಾಷ್ಟಮಿ ನಿಯದಿದೆ ಅಲ್ವಾ. ಸೊ ಹಾಗಾಗಿ ಪಾಪಗೆ ಕೃಷ್ಣ ಜನ್ಮಾಷ್ಟಮಿ ಆ ಒಂದು ಥೀಮಲ್ಲಿ ಫೋಟೋಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇವತ್ತು ನನ್ನ ಜೊತೆ ಇದ್ದಾರೆ ಮೇಕಪ್ ಆರ್ಟಿಸ್ಟ್. ನೀವು ನೋಡಿರ್ಬೋದು ನನ್ನ ಮೆಟರ್ನಿಟಿ ಫೋಟೋಶೂಟ್ ಮತ್ತು ಸೀಮಂತದ್ದು ಏನಿದೆ ಅದರಲ್ಲೆಲ್ಲ ಇವರೇ ಮೇಕಪ್ ಮಾಡಿದ್ದು. ಸೊ ಇವತ್ತು ಕೂಡ ಪಾಪುಗೆ ಒಂದು ಏನು ಫೋಟೋಶೂಟ್ ಮಾಡ್ತಾ ಇದ್ದೀವಿ, ಅದನ್ನು ಕೂಡ ಇವ್ರ ಹತ್ರನೇ ಮೇಕಪ್ ಮಾಡಿಸ್ಕೊಳ್ತಾ ಇದ್ದೀನಿ. ನಾನು ಯಶೋದೆ ಥರ ರೆಡಿ ಆಗ್ತಾ ಇದ್ದೀನಿ, ಲಿಶುಗೆ ಕೃಷ್ಣಂದು. ಸೊ ನೋಡೋಣ ಯಾವ ರೀತಿ ಬರುತ್ತೆ ಫೈನಲ್ ಟಚ್ ಅಂತ. ಸೊ ವೆಯ್ಟ್ ಮಾಡ್ತಾ ಇರಿ. ಏನಾದ್ರು ಹೇಳ್ತೀರಾ? ಏನು ಹೇಳಬೇಕು, ನಿಮ್ಮ ಜೊತೆ ವರ್ಕ್ ಮತ್ತೆ ಮಾಡೋದು ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಆ್ಯಂಡ್ ನಿಮ್ಗೇನಾದರೂ ಈ ಒಂದು ಇಷ್ಟ ಆದರೆ, ಈ ಒಂದು ಥೀಮಲ್ಲಿ ಫೋಟೋಶೂಟ್ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ನಂಬರೆಲ್ಲ ಮೆನ್ಷನ್ ಮಾಡಿರ್ತೀನಿ, ಓಕೆನಾ? ಮೇಕಪ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಮೇಕಪ್ ಆರ್ಟಿಸ್ಟ್ ಆಗೋದು ಎಷ್ಟು ಕಷ್ಟ ಗೊತ್ತಾ. ಸೊ ಮೇಕಪ್ ಆರ್ಟಿಸ್ಟ್ ಆದಮೇಲೆ ಆ ಒಂದು ಥಿಂಗ್ಸ್ ಏನಿದೆ, ಮೇಕಪ್ಗೆ ಸಂಬಂಧಪಟ್ಟ ಪ್ರಾಡಕ್ಟ್ಸ್ ಏನಿದೆ, ಅದನ್ನೆಲ್ಲ ಒಂದು ಬ್ಯಾಗ್ಗೆ ಸ್ಟೋರೇಜ್ ಮಾಡೋದು ಅದೆಷ್ಟು ಕಷ್ಟ ಗೊತ್ತಾ. ಸೊ ನೋಡ್ತಾ ಇದ್ದೀರಲ್ವಾ ಎಷ್ಟು ಕ್ಲೀನಾಗಿ ಅವರು ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳಿ. ನಾನು ಅಂದ್ಕೊಳ್ತಾ ಇದ್ದೆ ಇಷ್ಟು ಬ್ಯಾಗ್ನು ಒಬ್ಬರೇ ಹೆಂಗೆ ಎತ್ಕೊಂಡು ಬಂದ್ರಿ ಅಂತ ನಾನು ಚಿತ್ರ ಅವ್ರನ್ನ ಕೇಳ್ತಾ ಇದ್ದೆ. ಸೊ ಮೇಕಪ್ ಆರ್ಟಿಸ್ಟ್ ನೇಮ್ ಬಂದು ಚಿತ್ರ. ನಾನು ಕೇಳ್ತಾ ಇದ್ದೆ, ನಮ್ಮದು ಬೇರೆ 3rd ಫ್ಲೋರ್ ಅಲ್ವಾ, ಸೊ ಅವರೊಬ್ಬರೇ ಎತ್ಕೊಂಡು ಬಂದಿದ್ದಾರೆ ಅದನ್ನೆಲ್ಲ. ನಾನು ಒಂದು ಫೋನ್ ಮಾಡಿದ್ದಿದ್ರೆ ಯಾರನ್ನಾರು ಕೆಳಗಡೆ ಕಳಿಸ್ತಾ ಇದ್ದೆ ನಿಮ್ಮ ಹೆಲ್ಪ್ಗೆ ಅಂತ ಹೇಳಿದ್ರು. ಇಲ್ಲಿ ಪರವಾಗಿಲ್ಲ, ಮೇಕಪ್ ಆರ್ಟಿಸ್ಟ್ ಆದಮೇಲೆ ಇದೆಲ್ಲ ನಾವು ಕಾಮನ್ನಾಗಿ ಫೇಸ್ ಮಾಡ್ತಾ ಇರ್ತೀವಿ ಅಂತ ಹೇಳಿದ್ರು. ಬಟ್ ಆದರೂ ಕಷ್ಟ ಆಗುತ್ತಲ್ವ ಈ ರೀತಿ ಅವರು ಇಷ್ಟನ್ನು ಕ್ಯಾರಿ ಮಾಡೋದು ಅಂತ ಹೇಳಿ. ಸೊ ನಾನಿಲ್ಲಿ ಸ್ಯಾರಿ ಬ್ಲೌಸ್ ಮತ್ತು ಪೆಟಿಕೋಟ್ ಏನಿದೆ ಇದನ್ನು ಹಾಕ್ಕೊಂಡು ಮೇಕಪ್ ಮಾಡಿಸ್ಕೊಳ್ಳೋದಕ್ಕೆ ಅಂತ ರೆಡಿಯಾಗಿ ಕೂತಿದ್ದೆ. ಸೊ ಅವರು ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿಕೊಂಡು, ನಿಮ್ಗೆ ಹೇಳಬೇಕು ಅಂದರೆ ನಾನು ಆಲ್ಮೋಸ್ಟ್ ನನ್ನ ಹಳೆ ವ್ಲಾಗಲ್ಲಿ ಇವ್ರ ಬಗ್ಗೆ ಹೇಳಿದ್ದೀನಿ. ನಾನು ಇವರು ಒಂದೇ ಕ್ಲಾಸ್ಮೇಟ್, ಬಟ್ ನಾವು ಅದರ ಅತ್ತೆಯಾಗಿ ಮಾತೇ ಆಡಿಲ್ಲ. ಜಸ್ಟ್ ನೋಡ್ತಾ ಇದ್ವಿ, ಸ್ಮೈಲ್ ಮಾಡ್ತಾ ಇದ್ವಿ, ಹಾಯ್ ಬಾಯ್ ಅಷ್ಟೇ. ಕ್ಲಾಸ್ ರೂಮಲ್ಲಿದ್ದಾಗ ಜಸ್ಟ್ ಹಾಯ್ ಬಾಯ್ ಅಷ್ಟೇ ನಾವು ಮಾತಾಡ್ತಿದ್ದಿದ್ದು. ಮೇಕಪ್ ಆರ್ಟಿಸ್ಟ್ ಆದಮೇಲೆ ನಾನು ಇವ್ರ ಜೊತೆ ಕೊಲಾಬ್ ಏನು ಮಾಡಿದೆ, ಆವಾಗಲಿಂದ ನಾನು ಇವ್ರ ಜೊತೆ ಮಾತಾಡೋದಕ್ಕೆ ಶುರು ಮಾಡ್ಕೊಂಡಿದ್ದು. ಬಟ್ ಆದರೆ ತುಂಬ ಫ್ರೆಂಡ್ಲಿಯಾಗಿ ಆ್ಯಂಡ್ ಅವರು ಮೇಕಪ್ ಮಾಡಬೇಕಾದ್ರೆ ನಮಗೆ ಮೇಕಪ್ ಮಾಡ್ತಾ ಇದ್ದಾರಾ ಇಲ್ವಾ ಅಂತ ಅನ್ನಿಸ್ತಾ ಇರುತ್ತೆ. ಅಷ್ಟು ಕ್ಲೀನಾಗಿ ಸ್ಮೂತಾಗಿ ಹ್ಯಾಂಡಲ್ ಮಾಡ್ತಾರೆ ಮೇಕಪ್ನ. ಸೊ ನಂಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ನನಗೆ ನಿದ್ದೆನೇ ಬಂದ್ಬಿಡುತ್ತೆ. ಕೆಲವೊಬ್ರು ಮೇಕಪ್ ಮಾಡಬೇಕಾದ್ರೆ ಹಿಂಗೆ ಸ್ಕಿನ್ನನ್ನು ಟಚ್ ಮಾಡಿ ಇದು ಮಾಡ್ತಾರೆ ಗೊತ್ತಾ, ಆ ಥರ ಏನೂ ಅನಿಸೋದೇ ಇಲ್ಲ ನನಗೆ. ತುಂಬ ಅವರು ಟಚ್ ಮಾಡಿದ ತಕ್ಷಣ ನನಗೆ ನಿದ್ದೆ ಮಾಡೋಣ ಅನಿಸ್ತಾ ಇರುತ್ತೆ, ಆ ರೀತಿ ಇರುತ್ತೆ. ಸೊ ತುಂಬ ಚೆನ್ನಾಗಿ ಮಾತಾಡಿಕೊಂಡು ಅವ್ರ ಪ್ರೊಫೆಷನ್ ಬಗ್ಗೆ ಮತ್ತು ನನ್ನ ಪ್ರೊಫೆಷನ್ ಬಗ್ಗೆ ತುಂಬ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಆ್ಯಂಡ್ ಆಲ್ಸೋ ನನಗೂ ಕೂಡ ಇದ್ರ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಇತ್ತು, ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂತ ಬಿಫೋರ್ ಮ್ಯಾರೇಜ್. ಆ್ಯಂಡ್ ಆಫ್ಟರ್ ಮ್ಯಾರೇಜ್ ಕೂಡ ಮಹಿ ನನಗೆ ಸಜೆಸ್ಟ್ ಮಾಡಿದರು, ಮೇಕಪ್ ಆರ್ಟಿಸ್ಟ್ ಆಗು, ನಿನ್ನ ಕೈಲಾಗತ್ತೆ ಅಂತ ಹೇಳಿ. ನಾನು ಓಕೆ ಆಗೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನಾನು ಕನ್ಸೀವ್ ಏನಾದೆ, ಅದಾದಾಗ ನಾನು ಅದನ್ನು ಸ್ವಲ್ಪ ಡ್ರಾಪ್ ಮಾಡಿದೆ ಅಂತಲೇ ಹೇಳ್ಬೋದು. ನನಗಿದ್ರ ಮೇಲೆಲ್ಲ ತುಂಬಾ ಇಂಟ್ರೆಸ್ಟ್ ಇತ್ತು. ಕನ್ಸೀವ್ ಆದಮೇಲೆ ನನಗೆ ಅದ್ರ ಬಗ್ಗೆ ಎಲ್ಲ ಏನು ಹೇಳ್ತಾರೆ ಅದನ್ನು ನಾನು ಯೋಚನೆ ಮಾಡೋದನ್ನು ಬಿಟ್ಬಿಟ್ಟೆ. ಏನೇ ಇದ್ದರೂ ಪಾಪು ಬಗ್ಗೆ ಮಾತ್ರ ಯೋಚನೆ ಮಾಡ್ಕೊಂಡಿದ್ದೆ. ಈಗ ಪಾಪು ಸ್ವಲ್ಪ ಬೆಳೆದ ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನೇ ಹೇಳ್ತಾ ಇದ್ದೆ ನಾನು ಕೂಡ. ನನಗೂ ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂತ ಆಸೆ ಇತ್ತು ಅಂತ ಹೇಳಿ ಅದನ್ನೇ ಡಿಸ್ಕಸ್ ಮಾಡ್ತಾ ಇದ್ವಿ ನಾವಿಬ್ಬರು. ಆ್ಯಂಡ್ ಆಲ್ಸೋ ಇವಾಗ ನನಗೇನು ಮೇಕಪ್ ಮಾಡ್ತಾ ಇದ್ದಾರೆ ಇದನ್ನು ನಾನು ಒಂದು ಪಾರ್ಟ್ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟು ಲಿಶುಗೆ ಯಾವ ರೀತಿ ನಾವು ರೆಡಿ ಮಾಡಿದ್ವಿ ಆ್ಯಂಡ್ ಎಷ್ಟೆಲ್ಲ ಆಯಿತು ಆ ಒಂದು ಪಾರ್ಟಲ್ಲಿ, ಅದನ್ನೆಲ್ಲ ನಾನು ನೆಕ್ಸ್ಟು ನಾಡಿದ್ದು ವ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನನಗೆ ಯಶೋದೆ ಕ್ಯಾರೆಕ್ಟರ್ ಏನಿದೆ ಅದೇ ಥರ ಅವರು ಮೇಕಪ್ ಮಾಡ್ತಾಯಿದ್ರು. ಅವರು ಎಷ್ಟು ಪರ್ಫೆಕ್ಟ್ ಅಂತ ಹೇಳಿದ್ರೆ, ಹಲ್ತ ಈಗ ಕೈಗೆ ಏನು ಕೆಂಪದು ಹಲ್ತ ಏನಾಗ್ತಾರೆ ಅದನ್ನೆಲ್ಲ ಕೂಡ ಅವರು ಆಗಿನ ಕಾಲದಲ್ಲಿ ಈ ರೀತಿ ಅವರು ಹಾಕ್ಕೊಳ್ತಾ ಇದ್ರಲ್ವಾ ಅಂತ ಹೇಳಿ ವಿಡಿಯೋಸ್ ಎಲ್ಲ ನೋಡಿ, ಫೋಟೋಸ್ ಅದನ್ನೆಲ್ಲ ಹುಡುಕಿ ಅಲ್ತಾನು ಕೂಡ ತಂದರು. ಸೊ ನಾನು ಅಂದ್ಕೊಳ್ತಾ ಇದ್ದೆ ಮೇಕಪ್ ಆರ್ಟಿಸ್ಟ್ ಅಂತ ಹೇಳಿದ್ರೆ ಪ್ರತಿಯೊಂದೂ ಅವರು ಅಬ್ಸರ್ವ್ ಮಾಡಬೇಕಾಗತ್ತೆ ಅಲ್ವಾ ಅಂತ ಹೇಳಿ. ಸೊ ನನಗೆ ಅದರಲ್ಲಿ ತುಂಬಾ ಇಷ್ಟ ಆಯಿತು ಇವ್ರ ಬಗ್ಗೆ. ಪ್ರತಿಯೊಂದೂ ಅವರು ಹುಡುಕಿ ಕಲೆಕ್ಟ್ ಮಾಡ್ತಾರೆ ಅಂತ.
ಆ್ಯಂಡ್ ಆಲ್ಸೋ ನಾವು ಈ ಒಂದು ಫೋಟೋಶೂಟ್ ಏನು ಕೃಷ್ಣ ಜನ್ಮಾಷ್ಟಮಿ ಫೋಟೋಶೂಟ್ ಏನು ಮಾಡ್ತಾ ಇದ್ದೀವಿ ಇದನ್ನು ನಾವು ಒಂದೇ ದಿನದಲ್ಲಿ ಡಿಸ್ಕಸ್ ಮಾಡಿದ್ದು. ಇವತ್ತು ನೈಟು ನಾವು ಡಿಸ್ಕಸ್ ಮಾಡಿದ್ವಿ ಅಂತ ಹೇಳಿದರೆ ಹಿಂಗೆ ಫೋಟೋಶೂಟ್ ಮಾಡಬೇಕು ಅಂತ ಹೇಳಿ. ಅದ್ರ ನೆಕ್ಸ್ಟ್ ಡೇ ಒಂದೇ ದಿನವೇ ನಮಗೆ ಗ್ಯಾಪ್ ಇದ್ದಿದ್ದು. ಒಂದು ದಿನ ಗ್ಯಾಪಲ್ಲಿ ನಾವು ಲಿಶುಗೆ ರೆಂಟಿಗೆ ಬಟ್ಟೆ ಎಲ್ಲ ತಂದ್ವಿ ರಾಮನಗರದಲ್ಲೇ. ನೀವು ಯಾರಾದರೂ ರಾಮನಗರದಲ್ಲಿ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಕೃಷ್ಣ ಜನ್ಮಾಷ್ಟಮಿಗೆ ನಿಮ್ಮ ಮಕ್ಳಿಗೆ ಏನಾದರೂ ಈ ರೀತಿ ಕೃಷ್ಣನ ಥರ ಫೋಟೋ ಶೂಟ್ ಮಾಡಬೇಕು ಅಂತ ನಿಮ್ಗೇನಾದರೂ ಆಸೆ ಇದ್ದರೆ ರಾಮನಗರದಲ್ಲಿ ನಿಮಗೆ ರೆಂಟಲ್ಲಿ ಕಾಸ್ಟ್ಯೂಮ್ಸ್ ಎಲ್ಲ ಸಿಗುತ್ತೆ. ಯು ಕ್ಯಾನ್ ಪರ್ಚೇಸ್. ಯಾವ ಶಾಪ್ ಅಂತ ಹೇಳಿದರೆ ಶೃಂಗ ಸ್ಟೋರ್ ಅಂತ ರಾಮನಗರದಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಈ ಒಂದು ಶಾಪ್ ಪರಿಚಯ ಇದ್ದೇ ಇರುತ್ತೆ. ಸೊ ಶೃಂಗ ಸ್ಟೋರಲ್ಲಿ ನೀವು ಹೋಗಿ ರೆಂಟಿಗೆ ಬಟ್ಟೆನ ಪರ್ಚೇಸ್ ಮಾಡ್ಬೋದು. ಸೊ ತುಂಬ ಚೆನ್ನಾಗಿರುತ್ತೆ ಕಾಸ್ಟ್ಯೂಮ್ಸ್ ಎಲ್ಲ. ಆ್ಯಂಡ್ ನನ್ನ ಕಾಸ್ಟ್ಯೂಮ್ ಬಂದು ನನ್ನ ವೆಡ್ಡಿಂಗ್ ಸ್ಯಾರಿ ಏನಿತ್ತು ಮುಹೂರ್ತಮ್ ಸ್ಯಾರಿ ಅದನ್ನೇ ನಾನು ಚೂಸ್ ಮಾಡಿಕೊಂಡೆ. 1 ಇಯರ್ ಆದಮೇಲೆ ನಾನು ಈ ಒಂದು ಸ್ಯಾರಿನ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಖುಷಿ ಇತ್ತು ನನಗೆ. ಏನಕ್ಕೆ ನಾನು ಕೂಡ ರೆಂಟಲ್ಲಿ ಸ್ಯಾರಿನ ತೊಗೋಬೋದಿತ್ತು, ಬಟ್ ಆದರೆ ಇದು ಗೋಲ್ಡ್ ಪಿಂಕ್ ಮತ್ತು ಗ್ರೀನ್ ಕಾಂಬಿನೇಷನಲ್ಲಿ ಇತ್ತಲ್ವ. ಆಗಿನ ಕಾಲದಲ್ಲೂ ಇದೇ ರೀತಿ ಸ್ಯಾರಿನ ಹಾಕ್ಕೊಳ್ತಾಯಿದ್ರು. ಆ್ಯಂಡ್ ಫೋಟೋಗೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಸೊ ನಾನು ರೆಂಟಿಗೆಲ್ಲ ಬೇಡ ಅಂತ ಹೇಳಿ ನನ್ನ ಸ್ಯಾರಿನ ಮದುವೆ ಏನು ಸೀರೆ ಇತ್ತು ಅದೇ ಸೀರೆನ ನಾನಿವತ್ತು ವೇರ್ ಮಾಡ್ತಾ ಇದ್ದೀನಿ. ರೆಡಿ ಎಲ್ಲ ಆದಮೇಲೆ ಹೇಗೆ ಕಾಣಿಸ್ತೀನಿ ಅಂತ ಕಾಮೆಂಟ್ ಮಾಡಿ, ಓಕೆನಾ. ಆ್ಯಂಡ್ ನನಗೆ ಒಬ್ಬರು ದಿವ್ಯಾ ಅಂತ ಹೇಳಿ ಅವ್ರದ್ದು ID ಬಂದು ಅವ್ರು ನನಗೆ ತುಂಬ ಓವರಾಗಿ ಆಡ್ತಾ ಇದೆಯಾ, ಸ್ವಲ್ಪ ಕಡಿಮೆ ಮಾಡುವಂಥ ಕಮೆಂಟ್ ಮಾಡಿದರು. ಸೊ ನಾನು ಯಾವ ರೀತಿ ಓವರಾಗಿ ಆಡ್ತಾ ಇದ್ದೀನಿ ಅಂತ ನನಗಂತೂ ಗೊತ್ತಿಲ್ಲ. ಸೊ ಪ್ಲೀಸ್ ನನಗೆ ನಿಮ್ಮ ಕಮೆಂಟ್ ಮೂಲಕ ನಾನು ಯಾವ ರೀತಿ ಓವರಾಗಿ ಆಡ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ, ಓಕೆನಾ. ತುಂಬ ದಿನ ಆಗಿತ್ತು ಈ ರೀತಿ ಒಂದು ಕಮೆಂಟ್ ಬಂದು. ಸೊ ನನಗೂ ನೋಡಿದ ತಕ್ಷಣ ಶಾಕ್ ಆಯಿತು. ಓಕೆ, ಯಾವ ರೀತಿ ಓವರಾಗಿ ಆಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಬೇಕಲ್ವ ನಾನು ಕೂಡ. ಸೊ ಅದಕ್ಕೆ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ಎಷ್ಟು ಓವರಾಗಿ ಆಡ್ತಾ ಇದ್ದೀನಿ ಅಂತ ಸ್ವಲ್ಪ ಕಮೆಂಟಲ್ಲಿ ನನಗೆ ತಿಳಿಸಿ, ಓಕೆನಾ. ನಾನು ಯಾವುದೇ ಬ್ಯಾಡ್ ಕಮೆಂಟ್ಗೂ ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ತುಂಬ ದಿನ ಆಗಿತ್ತಲ್ವ ಈ ರೀತಿ ಒಂದು ಕಮೆಂಟ್ ನೋಡಿ. ಸೊ ಅದಕ್ಕೆ ಸ್ವಲ್ಪ ನಾವು ವಾಯ್ಸ್ ರೈಸ್ ಮಾಡಲೇಬೇಕಾಗತ್ತೆ. ಏನಕ್ಕೆ ಅಂತ ಹೇಳಿದ್ರೆ ನಾವು ಇರೋದು ಹೇಗೆ, ನಾನು ಹೇಗಿದ್ದೀನೋ ಹಾಗೆ ನಿಮ್ಮ ಹತ್ರ ನನ್ನ ವೀಡಿಯೋಸ್ನೆಲ್ಲ ಶೇರ್ ಮಾಡ್ತಾಯಿದ್ದೀನಿ. ಬಟ್ ಆದರೆ ಏನಂತಾರೆ ಒಬ್ಬೊಬ್ರಿಗೆ ಅದೇನೋ ನಾನು ನೋಡಿದ್ರೆ ಯಾಕಾಗ ಅನಿಸುತ್ತೋ ಏನೋ ಗೊತ್ತಿಲ್ಲ. ಬಟ್ ಅವ್ರಿಗೂ ಏನು ಕೇಳಬೇಕು ಅನಿಸುತ್ತೆ, ಕೇಳಲಿ ಬಿಡಿ. ಸೊ ನಾನು ಹೇಳಬೇಕು ಅಂತ ಅನ್ನಿಸ್ತು, ಹೇಳಿದೆ ಅಷ್ಟೇ. ಸೊ ಮಿಸ್ ಮಾಡಬೇಡಿ, ನಾನು ಎಷ್ಟು ಓವರಾಗಿ ಆಡ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಅದಕ್ಕೆ, ಓಕೆನಾ. ಸೊ ನಾನು ಮಧ್ಯದಲ್ಲಿ ಲಿಶಿಗೆ ಫೀಡ್ ಮಾಡೋದಕ್ಕೆ ಅಂತ ಎದ್ದು ಹೋಗ್ತಾ ಇದ್ದೆ. ಕಂಟಿನ್ಯೂಸ್ ಆಗಿ ನಾನೇನು ಮೇಕಪ್ ಮಾಡ್ಕೊಳ್ತಾ ಇರಲಿಲ್ಲ. ಲಿಶು ಕೂಡ ಇಲ್ಲಿ ಮಂಚದಲ್ಲಿ ನನ್ನ ಸಿಸ್ಟರ್ ಏನಿದ್ದಾಳೆ ಸ್ಪಂದು, ಲಿಶುನ ಅವಳು ಆಟ ಆಡಿಸ್ತಾ ಇದ್ಲು. ಮಧ್ಯದಲ್ಲಿ ಅವರೆಲ್ಲ ಬಂದು ಹೋಗ್ತಾ ಇರ್ತಾರೆ, ನೀವು ಅಬ್ಸರ್ವ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಲಿಶುಗೆ ನಾನು ಅವಾಗವಾಗ ಹೋಗಿ ಫೀಡ್ ಮಾಡಿಬಿಟ್ಟು ಬಂದು ಮತ್ತೆ ಮೇಕಪ್ ಮಾಡಿಸ್ಕೊಳ್ತಾ ಇದ್ದೆ. ಸೊ ಇದೆಲ್ಲ ತುಂಬ ಕಂಫರ್ಟಬಲ್ ಅನಿಸುತ್ತೆ ನನಗೆ. ಮಾರ್ನಿಂಗ್ಗೆ ಫೋಟೋಶೂಟ್ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಆದರೆ ಇವರು ಮೇಕಪ್ ಆರ್ಟಿಸ್ಟ್ ಏನಿದ್ದಾರೆ ಇವ್ರಿಗೊಂದು ಫಂಕ್ಷನ್ ಇತ್ತು. ಸೊ ಅಲ್ಲೋಗಿ ಇವರು ಮೇಕಪ್ ಮಾಡಿಕೊಡ್ಬೇಕಾಗಿತ್ತು. ಇವರು ರಿಟರ್ನ್ ಆಗೋದು ಮಧ್ಯಾಹ್ನ ಆಗಿತ್ತು. ಹಾಗಾಗಿ ನಾವು ಮಧ್ಯಾಹ್ನ ಮೇಕಪ್ ಏನು ಸ್ಟಾರ್ಟ್ ಮಾಡ್ಕೊಂಡ್ವಿ. ಇದು ಸಂಜೆಗೆ ಫೋಟೋಶೂಟ್ ಮಾಡಿಬಿಡೋಣ, ಆ ಟೈಮಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಸೊ ಈವ್ನಿಂಗ್ ಪ್ಲ್ಯಾನ್ ಮಾಡ್ಕೊಂಡ್ವಿ ನಾವು. ತುಂಬ ಸಂಜೆ ಆಗಿರೋದ್ರಿಂದ ಟೀ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು ನಮಗೆ. ಸೊ ನನ್ನ ಸಿಸ್ಟರೇ ನನ್ನ ಸ್ಪಂದನೇ ಟೀ ಎಲ್ಲ ಮಾಡಿಕೊಂಡು ತಂದುಕೊಡ್ತಾಯಿದ್ಲು. ಮಹಿ ಎಲ್ಲಿ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಮಹಿ ಆರಾಮಾಗಿ ಮಲ್ಕೊಂಡಿದ್ದಾರೆ ಹಾಲಲ್ಲಿ. ಅವ್ರಿಗೂ ಸ್ವಲ್ಪ ಏನು ಹೇಳ್ತಾರೆ, ಈ ವಿಡಿಯೋ ಮಾಡಬೇಕಾದ್ರೆ ಅವರು ಚೆನ್ನಾಗೇ ಇದ್ದರು ಮಹಿ. ಸೊ ಈ ಒಂದು ಫೋಟೋಶೂಟ್ ಏನಾಯಿತು, ಫೋಟೋಶೂಟ್ ಆಗಿ ಈವ್ನಿಂಗ್ ಏನು ಹೇಳ್ತಾರೆ ನಮ್ಮ ಸ್ಪಂದನ ಅವ್ರ ಮನೆಗೆ ರಿಟರ್ನ್ ಕರ್ಕೊಂಡು ಹೋಗಿ ಬಿಡಬೇಕಾದ್ರೆ ಅವ್ರಿಗೆ ಕಾಲಿಗೆ ಸ್ವಲ್ಪ ಏಟಾಗಿತ್ತು. ಏನಕ್ಕೆ ಅಂತ ಹೇಳಿದ್ರೆ ಒಬ್ಬರು ತಾತನ ಜಾಗ ಬಿಡಿಸೋದಕ್ಕೋಸ್ಕರ, ಅಂದರೆ ಅವ್ರಿಗೆ ಜಾಗ ಕೊಟ್ಟು ಅವ್ರು ಮುಂದೆ ಹೋಗಲಿ ಅಂತ ಜಾಗ ಕೊಡೋದಕ್ಕೋಸ್ಕರ ಇವರು ಏನು ಸ್ಲೋ ಮಾಡಿಕೊಂಡ್ರು ಬೈಕ್ನ. ತಾತ ಏನು ಮಾಡಿದ್ರು, ಮಹಿ ಗಾಡಿನೇ ಫೋರ್ಸಲ್ಲಿ ಗುದ್ಕೊಂಡು ಹೊರಟೋಗ್ಬಿಟ್ರು. ಅವರು ಸ್ಟಾಪ್ ಕೂಡ ಮಾಡಲಿಲ್ಲ. ಮಹಿ ಅಲ್ಲೇ ಆನ್ ದ ಸ್ಪಾಟ್ ಕೆಳಗಡೆ ಬಿದ್ದುಬಿಟ್ರು ಗಾಡಿಯಿಂದ. ಆವಾಗ ಮಹಿಗೆ ಸ್ವಲ್ಪ ಕಾಲಿಗೆ ಏಟಾಗಿದೆ. ಸೊ ಅವ್ರಿಗೂ ಸ್ವಲ್ಪ ತುಂಬಾ ಪೇಯ್ನ್ ಆಯಿತು ಅಂತಲೇ ಹೇಳ್ಬೋದು. ಅವರು ಕಾಲು ಅಂದರೆ ನಡೆಯೋದಕ್ಕೂ ಆಗ್ತಾ ಇರಲಿಲ್ಲ, ಅಷ್ಟು ಕಾಲು ಊದ್ಕೊಬಿಟ್ಟಿತ್ತು. ಸೊ ಈ ಒಂದು ವಿಡಿಯೋ ಮಾಡಾದಮೇಲೆ ಆ ರೀತಿ ಆಯ್ತಲ್ಲ ಅಂತಲೂ ಸ್ವಲ್ಪ ಬೇಜಾರಿದೆ ನಮಗೆ.
ಆ್ಯಂಡ್ ಲಿಶು ಯಾವ ರೀತಿ ಕೋಪ್ರೇಟ್ ಮಾಡ್ತಾನೆ ನಮಗೆ ಅಂತ ಹೇಳೋದಾದರೆ, ಲಿಶು ನಾವು ಫೋಟೋಶೂಟ್ ಒಪ್ಕೊಳ್ಳೋದಕ್ಕಿಂತ ಮುಂಚೆ ಅವನು ಆರಾಮಾಗಿದ್ದ. ನಾನು ಯಾವಾಗ ಒನ್ ಡೇ ಏನು ಗ್ಯಾಪ್ ಇತ್ತು ಆ ದಿನದಲ್ಲಿ ಸ್ವಲ್ಪ ಬಿಸಿಲಿತ್ತಲ್ವ ರಾಮನಗರದಲ್ಲಿ ಅಂತ ಹೇಳಿ ಅವನ ಜೊತೆನೇ ನಾವು ಕಾಸ್ಟ್ಯೂಮ್ನ ಪರ್ಚೇಸ್ ಮಾಡೋದಕ್ಕೆ ಅಂತ ಹೋಗಿದ್ವಿ. ಆ ಟೈಮಲ್ಲಿ ಅವನಿಗೆ ತುಂಬ ಬಿಸಿಲಿರೋದ್ರಿಂದ ಅವನಿಗೇನು ಹೇಳ್ತಾರೆ, ಒಂಚೂರು ಜ್ವರ ಬರೋ ಥರ ಆಗಿತ್ತು. ನಾನು ಫೋಟೋಶೂಟ್ ಮಾಡೋದಾ ಬೇಡವಾ ಅಂತ ಕನ್ಫ್ಯೂಷನಲ್ಲೇ ಇದ್ದೆ. ಅವ್ನು ಸ್ವಲ್ಪ ಚೆನ್ನಾಗಿ ನಾರ್ಮಲಾಗಿ ಇರೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡು ಆವಾಗ ಓಕೆ ಮುಗಿಸ್ಬಿಟ್ಟೋಣ ಫೋಟೋಶೂಟ್ನ. ಅದಾದಮೇಲೆ ಇನ್ನೊಂದು ದಿನ ಯಾವಾಗ ಬರುತ್ತೋ ಏನೋ ಅಂತ ಹೇಳಿ ನಾನು ಫೋಟೋಶೂಟ್ಗೆ ಒಪ್ಕೊಂಡೆ. ಅದಾದಮೇಲೆ ಏನಾಯಿತು, ಲಿಶು ನಮಗೆ ಕೋಪ್ರೇಟ್ ಮಾಡ್ತಾನಾ ಇಲ್ವಾ ಅದನ್ನೆಲ್ಲ ನಾನು ಮುಂದೆ ಬ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಲಿಪ್ಸ್ಟಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ನನಗೆ ಲಿಪ್ಸ್ಟಿಕ್ ಅಂತ ಬಂದರೆ ಸ್ವಲ್ಪ ಡಾರ್ಕ್ ಆಗಿದ್ರೆ ನನ್ನ ಫೇಸ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಬ್ಬೊಬ್ಬರು ಫೇಸ್ಗೆ ಒಂದೊಂದು ಲಿಪ್ಸ್ಟಿಕ್ ತುಂಬಾ ಮ್ಯಾಚ್ ಆಗುತ್ತಲ್ವ. ಸೊ ಆ ರೀತಿ ನನಗೆ ರೆಡ್ ಅಥವಾ ಪಿಂಕ್ ಈ ರೀತಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನನ್ನ ಫೇಸ್ಗೆ. ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಲಿಪ್ಸ್ಟಿಕ್ ಹಾಕೊಳ್ಳೋದು ಬಂದು ರೆಡ್ ಲಿಪ್ಸ್ಟಿಕ್ನೇ ನಾನು ಆಲ್ಮೋಸ್ಟ್ ಚೂಸ್ ಮಾಡೋದು. ಸೊ ಅದಾದಮೇಲೆ ಇನ್ನೇನು ಮೇಕಪ್ ಮುಗೀತಾ ಬಂತು. ಸೊ ನಾನು ಸ್ಯಾರಿ ಎಲ್ಲ ವೇರ್ ಮಾಡಬೇಕು. ಆ್ಯಂಡ್ ನಾನು ಈ ರೀತಿ ಕೂತಿರೋದು ನಿಮಗೇನು ಆಕ್ವರ್ಡಾಗಿ ಕಾಣಿಸ್ತಿಲ್ಲ ಅಲ್ವಾ? ನನಗೆ ಕಂಫರ್ಟೇಬಲ್ ಆಗಿದೆ. ನಿಮಗೇನಾದರೂ ವ್ಯೂವರ್ಸ್ಗೆ ಆ ರೀತಿ ಅನ್ನಿಸ್ತಿದ್ರೆ ಐ ಆಮ್ ರಿಯಲಿ ಸಾರಿ. ನಾನು ಆರಾಮಾಗಿ ಕಂಫರ್ಟೇಬಲ್ ಆಗಿ ಕೂತಿದ್ದೀನಿ. ಇದಕ್ಕೂ ಬ್ಯಾಡಾಗಿ ಕಮೆಂಟ್ ಮಾಡಬೇಡಿ, ಓಕೆನಾ? ನನಗೆ ಲಾಸ್ಟ್ ನಿನ್ನೆ ವ್ಲಾಗ್ ಏನು ಅಪ್ಲೋಡ್ ಮಾಡಿದ್ದೆ ಅದರಲ್ಲಿ ನೀವು ತುಂಬ ಜನ ಕೇಳ್ತಾ ಇದ್ರಿ, ನೀವು ಹೇಗೆ ವೆಯ್ಟ್ ಲಾಸ್ ಆದ್ರಿ ಕಮೆಂಟ್ ಮಾಡಿ, ಅಂದರೆ ಆನ್ಸರ್ ಮಾಡಿ ಅಂತ ನೀವು ಕೇಳ್ತಾ ಇದ್ರಿ. ವೆಯ್ಟ್ ಲಾಸ್ ಅಂತ ಏನಿಲ್ಲ. ನಾನು ಏನು ಹೇಳ್ತಾರೆ, ಪ್ರೆಗ್ನೆನ್ಸಿಲಿದ್ದಾಗ ನನ್ನ ಟೋಟಲ್ ವೆಯ್ಟ್ ಬಂದು 85 kg ಆಗಿದೆ. 85 kg ಜಾಸ್ತಿ ಆಗಿದೆ ನಾನು, ಅಂದರೆ 85 kg ಇದ್ದೆ ನಾನಾಗ. ಪ್ರೆಸೆಂಟ್ ಇವಾಗ ನಾನು ಎಷ್ಟು kg ಇದ್ದೀನಿ ಅಂತ ನಿಜವಾಗ್ಲೂ ಐ ಸ್ವೇರ್ ನಾನು ಚೆಕ್ ಮಾಡಿಸೇ ಇಲ್ಲ. ನನಗೂ ಕೂಡ ಆಸೆ ಇದೆ ನಾನು ಎಷ್ಟು ವೆಯ್ಟ್ ಇದ್ದೀನಿ ಚೆಕ್ ಮಾಡಿಸ್ಬೇಕು ಅಂತ. ಲಿಟ್ರಲಿ ನನಗೆ ಎಲ್ಲ ಬಟ್ಟೆನೂ ನನ್ನ ಎಷ್ಟೋ ಒಂದು ವರ್ಷದ ಹಳೆ ಬಟ್ಟೆ ಎಲ್ಲ ನನಗೆ ಇವಾಗ ಹಾಕ್ತಾ ಇದೆ. ಬಟ್ ಹೊಟ್ಟೆ ಹತ್ರ ಅಂದರೆ ಬೆಲ್ಲಿ ಫ್ಯಾಟ್ ಏನಿದೆ ಅದರ ಹತ್ರ ಸ್ವಲ್ಪ ಹೊಟ್ಟೆ ಇದೆ ಅಂತ ಅನಿಸುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ನಮ್ಮದು ಇನ್ನೂ ಹೊಟ್ಟೆ ಕರಗಿರೋದಿಲ್ಲ, ಸ್ವಲ್ಪ ಆದರೂ ಇದ್ದೇ ಇರುತ್ತೆ. ಆ ಒಂದು ಪಾರ್ಟ್ ಏನಿದೆ ಅದು ಸ್ವಲ್ಪ ಕೊಬ್ಬು ಅನ್ನೋದು ಇದ್ದೇ ಇರುತ್ತೆ. ಅದನ್ನು ಕರಗಿಸೋಕ್ಕೆ ತುಂಬಾ ಲೇಟ್ ಆಗುತ್ತೆ. ನೀವ್ಯಾರು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಈಗ ನಾವೇನಾದರೂ ಡಯಟ್ ಮಾಡ್ತೀವಿ ಅಂತ ಹೇಳಿದ್ರೆ ಪಾಪುಗೆ ನಾವು ಹಾಲು ಕುಡಿಸ್ತಾ ಇದ್ದೀವಲ್ವ, ಅದು ಆ ಎಫೆಕ್ಟ್ ಪಾಪು ಮೇಲೆ ಬೀಳುತ್ತೆ. ಹಾಗಾಗಿ ನಾನು ಡಯೆಟ್ ಎಲ್ಲ ಮಾಡೋದಕ್ಕೆ ಹೋಗ್ತಾ ಇಲ್ಲ. ನಾನು ನಾರ್ಮಲ್ ಫುಡ್ ತಿಂತಾ ಇದ್ದೀನಿ. ನೀವು ನಂಬ್ತಿರೋ ಇಲ್ವೋ, ನಿಜವಾಗ್ಲೂ ನಾನು ನಾರ್ಮಲ್ ಫುಡ್ನೇ ತಿಂತಾ ಇರೋದು. ನಾನು ಯಾವುದೇ ರೀತಿ ಡಯೆಟ್ ಮಾಡ್ತಾ ಇಲ್ಲ. ಇದ್ರ ಬಗ್ಗೆ ನಾನು ಏನು ತಿಂತೀನಿ ಏನು ಅದನ್ನೆಲ್ಲ ನಾನು ಯಾವತ್ತಾದರೂ ಒಂದಿನ ಬ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ, ಓಕೆನಾ? ಮೇಕಪ್ ಎಲ್ಲ ಆದಮೇಲೆ ಹೇರ್ ಸ್ಟೈಲ್ ಕೂಡ ಮುಗೀತು. ಹೇರ್ ಸ್ಟೈಲ್ ಕೂಡ ಆದಮೇಲೆ ಈಗ ಜ್ಯುವೆಲರ್ಸ್ ಏನಿದೆ ಅದನ್ನೆಲ್ಲ ಅವರು ಸೆಟ್ ಮಾಡ್ತಾ ಇದ್ದಾರೆ. ನನಗೆ ಈ ರೀತಿ ಜ್ಯುವೆಲರ್ಸ್ ಹಾಕ್ಕೊಳ್ಬೇಕು ಅಂತ ಇತ್ತು. ಈಗ ಹಣೆಗೆ 3 ಥರ ಏನಿದೆ, ಸೊ ಆ ರೀತಿ ಹಾಕ್ಕೊಳ್ಬೇಕು ಅಂತ ಅನ್ನಿಸ್ತು. ಅಂದರೆ ಫಸ್ಟ್ ಟೈಮ್ ಇದನ್ನು ಹಾಕ್ಕೊಂಡಿರೋದು ಈ ರೀತಿ. ಆ್ಯಂಡ್ ಆಲ್ಸೋ ಚಿತ್ರ ಅವ್ರ ಅಕ್ಕ ಕೂಡ ಜಾಯ್ನ್ ಆಗಿದ್ದಾರೆ ನಮ್ಮ ಜೊತೆ, ಜಾನ್ವಿ ಅಕ್ಕ ಅಂತ. ಸೊ ಇವರು ಅಷ್ಟೇ ಎಷ್ಟು ಸ್ವೀಟ್ ಅಂದರೆ ತುಂಬಾ ಸೈಲೆಂಟು. ಆ್ಯಂಡ್ ಇವರು ತುಂಬ ಚೆನ್ನಾಗಿ ಮೆಹಂದಿ ಬಿಟ್ಕೊಡ್ತಾರೆ. ನೀವು ನನ್ನ ಸೀಮಂತದಲ್ಲಿ ನೋಡಿರ್ಬೋದು, ಅಷ್ಟು ಚೆನ್ನಾಗಿ ನನ್ನ ಮೆಹಂದಿ ಬರೋದಕ್ಕೆ ಕಾರಣನೇ ಜಾನ್ವಿ ಅಕ್ಕ. ಸೊ ನಿಮ್ಗೇನಾದರೂ ಮೆಹಂದಿ ಬಗ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಅಥವಾ ಮೆಹಂದಿ ಬಿಡಿಸ್ಕೊಳ್ಬೇಕು ಅಂತ ಇದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಾನು ಅವ್ರ ನಂಬರ್ನ ಮೆನ್ಷನ್ ಮಾಡಿರ್ತೀನಿ, ಓಕೆನಾ? ಸೊ ಅವರು ತುಂಬ ಸ್ವೀಟಾಗಿ ಮಾತಾಡ್ತಾರೆ, ಅಷ್ಟೇ ಸೈಲೆಂಟ್ ಕೂಡ. ಅಳ್ತಾ ಕೂಡ ಹಾಕಿಸ್ಕೊಳ್ತಾ ಇದ್ದೀನಿ. ಅಳ್ತಾ ಏನು ಗೊತ್ತಾ, ತುಂಬ ಅಂದರೆ ಬೇಗ ಒಣಗೋದಿಲ್ಲ. ಬೇಗ ಒಣಗಿದ್ರೂ ಒಂಚೂರು ಸ್ವೆಟ್ ಆದರೆ ಸಾಕು, ಅದು ಏನಾದರೂ ಆ ಕೈಯಿಂದ ಅಳ್ತಾ ಹಾಕ್ಕೊಂಡಿರೋ ಕೈಯಿಂದ ಏನಾದರೂ ನೀವು ಬೇರೆ ಒಂದು ಏನಾದರೂ ಮುಟ್ಟಿದ್ರೆ ಆ ಅಳ್ತಾ ಅದಕ್ಕೂ ಕೂಡ ಆಗ್ಬಿಡುತ್ತೆ. ನಾನು ಮಾಡಿದ್ದು ಒಂದು ಮಿಸ್ಟೇಕ್ ಏನಪ್ಪ ಅಂತ ಹೇಳಿದ್ರೆ, ಮೇಕಪ್ ಎಲ್ಲ ಆಯಿತು. ಅದಾದಮೇಲೆ ಲೊಕೇಶನ್ಗೆ ಅಂತ ಹೋಗಬೇಕಾದ್ರೆ ಮೂಗ್ ಮೇಲೆ ಹಿಂಗೆ ಟೆಸ್ಟ್ ಮಾಡ್ಕೊಂಡ್ಬಿಟ್ಟೆ, ಮರೆತುಬಿಟ್ಟು
ಅಳ್ತಾ ಹಾಕ್ಕೊಂಡಿರೋದನ್ನು ಕೂಡ ನಾನು ಮರೆತು ಜಸ್ಟ್ ಮೂಗ್ ಮೇಲೆ ಟಚ್ ಮಾಡ್ಕೊಬಿಟ್ಟೆ. ಸೊ ಅದು ಕೂಡ ಅಳ್ತಾ ಆಗ್ಬಿಟ್ಟಿತ್ತು ಮೂಗ್ ಮೇಲೆ. ಅದನ್ನೆಲ್ಲ ಕವರ್ ಮಾಡೋದಕ್ಕೆ ಏನೆಲ್ಲ ಹರಸಾಹಸ ಪಟ್ಟಿದ್ದೀವಿ ಅಂತ ನಿಮಗೆ ಮುಂದೆ ವ್ಲಾಗಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಬಗ್ಗೆ ಸ್ವಲ್ಪ ಸಾರಿ, ಓಕೆನಾ. ಈಗ ಪಾಪು ಇರೋದ್ರಿಂದ ಮೇಕಪ್ ಬೇರೆ ಮಾಡಿಸ್ಕೊಳ್ತಾ ಇದ್ವಿ, ಎಲ್ಲ ತೊಟ್ಲಲ್ಲೇ ಹಾಕ್ಬಿಟ್ಟಿದ್ದೀನಿ. ಅವನ ಬೆಡ್ಶೀಟ್ ಆಗಿರ್ಬೋದು, ನನ್ನ ವ್ಯಾನಿಟಿ ಬ್ಯಾಗ್ ಆಗಿರ್ಬೋದು, ಸೊ ಅದೆಲ್ಲ ತೊಟ್ಲು ಮೇಲೆ ಹಾಕ್ಬಿಟ್ಟಿದ್ದೀನಿ. ಸ್ವಲ್ಪ ಮೇಕಪ್ಗೆ ಸ್ಪೇಸ್ ಬೇಕಾಗತ್ತೆ ಅಂತ ಹೇಳಿ. ಸೊ ಇಲ್ಲಿ ಅಲ್ತಾನ ಹಾಕ್ಕೊಳ್ಬೇಕಾದ್ರೆ ಏನೋ ಒಂಥರ ಫೀಲ್ ಆಗುತ್ತೆ, ಏನೋ ಆಗಿನ ಕಾಲದ್ದು ಫೀಲ್ ಬರುತ್ತೆ. ಆ್ಯಂಡ್ ಆಲ್ಸೋ ಭರತನಾಟ್ಯ, ಈ ಭರತನಾಟ್ಯದಲ್ಲಿ ಅಲ್ತಾನ ತುಂಬಾ ಯೂಸ್ ಮಾಡ್ತಾರೆ. ಸೊ ಇದನ್ನು ಹಾಕ್ಕೊಳ್ಬೇಕಾದ್ರೆ ನನಗೆ ಹಾಗೆ ಅನ್ನಿಸ್ತಾ ಇತ್ತು, ಭರತನಾಟ್ಯಕ್ಕೆ ರೆಡಿ ಆಗ್ತಾ ಇದ್ದೀವಿ ನಾವು ಅಂತ. ಸೊ ನನಗೆ ಯಶೋಧ ಕ್ಯಾರೆಕ್ಟರ್ ಥರ ಆ ಥರ ಫೀಲ್ ಆಗ್ತಿರ್ಲಿಲ್ಲ. ಫಸ್ಟು ನನಗೆ ಭರತನಾಟ್ಯದಲ್ಲಿ ಭರತನಾಟ್ಯ ಆಡ್ತಾ ಇದ್ದೀವೇನೋ ನಾವು, ನೆಕ್ಸ್ಟ್ ಪರ್ಫಾರ್ಮೆನ್ಸ್ ನಮ್ಮದೇನೆ ಅನ್ನೋ ಥರ ಫೀಲ್ ಆಗ್ತಾ ಇತ್ತು ನನಗೆ. ಸೊ ಫೈನಲಿ ಈ ರೀತಿ ಕಾಣಿಸ್ತಾ ಇದೆ. ಆ್ಯಂಡ್ ಅಷ್ಟೇ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಫೈನಲಿ ನಾನು ರೆಡಿ ಆದೆ. ಆ್ಯಂಡ್ ಮೇಕಪ್ ಸೆಟ್ ಆಗೋದಕ್ಕೆ ಟೈಮ್ ತಗೊಳುತ್ತೆ, ಓಕೆನಾ. ಮೇಕಪ್ ಸೆಟ್ ಆಗಬೇಕು ಅಂದರೆ ಮ್ಯಾಕ್ಸಿಮಮ್ ಒಂದು 15ರಿಂದ 20 ನಿಮಿಷ ಆದರೂ ಬೇಕಾಗತ್ತೆ ಮೇಕಪ್ ಸೆಟ್ ಆಗೋದಕ್ಕೆ. ಅಲ್ಲಿವರೆಗೂ ನಾವು ಸ್ವಲ್ಪ ಫೋಟೋಸು ವೀಡಿಯೋಸ್ನೆಲ್ಲ ತೊಗೊಬಿಡೋಣ ಅಂತ ತಗೊಳ್ತಾ ಇದ್ವಿ. ನಾನು ಹೇಳಿದೆ ಅಲ್ವಾ, ಅಳ್ತಾ ಹಾಕೊಂಡ್ಮೇಲೆ ನಾವು ಏನೂ ಟಚ್ ಮಾಡೋದಕ್ಕಾಗಲ್ಲ, ಆ ರೀತಿ ಆಗಿಬಿಡುತ್ತೆ. ಸೊ ಇಲ್ಲಿ ಫೋಟೋಸ್ ಎಲ್ಲ ತಗೊಳ್ತಿರ್ಬೇಕಾದ್ರೆ ನಾನು ಸೀರೆ ಮುಟ್ಲಾ ಬೇಡವಾ, ಕೈ ಮುಟ್ಲಾ ಬೇಡವಾ ಆ ಥರ ಅನ್ನಿಸ್ತಾ ಇತ್ತು, ಅಳ್ತಾ ಎಲ್ಲ ಆಗ್ಬಿಡುತ್ತೋ ಅಂತ ಹೇಳಿ. ಸೊ ನೀವು ಹೇರ್ ಸ್ಟೈಲ್ನ ಅಬ್ಸರ್ವ್ ಮಾಡಿರ್ಬೋದು. ಹೇರ್ ಸ್ಟೈಲ್ ಕೂಡ ಎಷ್ಟು ಯುನೀಕಾಗಿ ಇತ್ತು ಅಲ್ವಾ, ಸಿಂಪಲ್ಲಾಗಿ. ಆಗಿನ ಕಾಲದಲ್ಲಿ ಇದೇ ರೀತಿ ಇರ್ತಿತ್ತೋ ಏನೋ ಅನ್ನೋ ಥರದಲ್ಲೇ ಇದೆ. ನನಗಂತೂ ತುಂಬಾ ಇಷ್ಟ ಆಯಿತು ಈ ಒಂದು ಮೇಕ್ ಓವರ್. ನಾನಿಲ್ಲಿ ನಗ್ತಾ ಇದ್ದೆ, ಏನಕ್ಕೆ ಅಂತ ಹೇಳಿದ್ರೆ, ಅಯ್ಯೋ ಏನು ಮುಟ್ಲಿ, ಏನಾದರೂ ಮುಟ್ಟಿಬಿಟ್ರೆ ಅಳ್ತಾ ಆಗ್ಬಿಡುತ್ತೆ, ಏನಾದರೂ ಟಚ್ ಮಾಡಿದ್ರೆ ಅಳ್ತಾ ಆಗ್ಬಿಡುತ್ತೆ ಅಂತ ಹೇಳಿ. ಆ್ಯಂಡ್ ನನಗೆ ಕೂದಲು ಉದ್ದ ಇರೋದ್ರಿಂದ ನನಗೆ ಯಾವುದೇ ರೀತಿ ಚೌಲಿ, ಆ ರೀತಿ ಎಕ್ಸ್ಟ್ರಾ ಚೌಲಿ ಏನೂ ಹಾಕ್ಸ್ಕೊಂಡಿರಲಿಲ್ಲ ನಾನು. ಕೆಳಗಡೆ ಒಂದು ಇದು ಬರುತ್ತಲ್ಲ, 3 ಥರದ್ದು ಚಿಕ್ಕದಾಗಿ ಕುಚ್ಚು ಥರ ಬರುತ್ತಲ್ಲ, ಅದೊಂದನ್ನು ಮಾತ್ರ ನಾನು ಹಾಕ್ಸ್ಕೊಂಡಿದ್ದೆ. ನಾನು ಕೂದಲು ಉದ್ದನೇ ಇದೆ ಅಲ್ವಾ, ಸೊ ಚೌಲಿ ಅವಶ್ಯಕತೆ ಬೇಡ ಅಂತ ಹೇಳಿ. ಸೊ ಅಲ್ಲಿಂದ ನಾವು ಹೊರಟು ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ನೋಡಿ, ನಾನು ಇವಾಗಲೇ ಮೂಗನ್ನ ಟಚ್ ಮಾಡ್ಕೊಂಡಿದ್ದು. ಅಲ್ಲಿಂದ ಏನು ನಾವು ಲೊಕೇಶನ್ಗೆ ಹೋಗ್ತಾ ಇದ್ವಿ. ಇದು ವ್ಲಾಗ್ನ ಚಿತ್ರ ಅವರು ನನಗೆ ಮಾಡಿಕೊಟ್ಟಿದ್ದು. ಈ ಒಂದು ವಿಡಿಯೋ ನನಗೆ ಗೊತ್ತಿರಲಿಲ್ಲ, ನಾನು ಆ್ಯಕ್ಚುಲಿ ಅವ್ರಿಗೆ ಹೇಳೂ ಇರಲಿಲ್ಲ ವಿಡಿಯೋ ಮಾಡಿ ಅಂತ ಹೇಳಿ. ಬಟ್ ಆದರೆ ನನಗೆ ಅವರು ಸಪೋರ್ಟಿವ್ ಆಗಿ ವೀಡಿಯೋಸ್ ಎಲ್ಲ ಮಾಡಿಕೊಡ್ತಾಯಿದ್ರು. ನಂಗೆ ತುಂಬಾ ಇಷ್ಟ ಆಯಿತು. ಏನು ಹೇಳ್ತಾರೆ, ಮೇಕಪ್ ಆರ್ಟಿಸ್ಟ್ ಅಂದಮೇಲೆ ಅವ್ರ ಕೆಲಸ ಏನು, ಮೇಕಪ್ ಮಾಡಬೇಕಾ, ರೆಡಿ ಮಾಡಬೇಕಾ, ಅಷ್ಟೇ, ಆ ರೀತಿ ಇರ್ತಾರೆ. ಬಟ್ ಆದರೆ ಇಷ್ಟೊಂದು ಸಪೋರ್ಟಿವ್ ಆಗಿ ಇರ್ತಾರೆ ಅನ್ನೋದಕ್ಕೆ ಚಾನ್ಸೇ ಇಲ್ಲ. ಬಟ್ ಆದರೆ ಇವ್ರು ಆ ರೀತಿ ಇದ್ದಾರೆ, ತುಂಬ ಸಪೋರ್ಟಿವ್ ಆಗಿ. ಆ್ಯಂಡ್ ನನ್ನ ಫೋನ್ ಕೂಡ ಅವರೇ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಈ ರೀತಿ ಏನಾದ್ರು ಶೂಟ್ ಇದ್ದರೆ ಅವ್ರ ಅಕ್ಕ ತಪ್ಪಿದ್ರೆ ಇಲ್ಲ ಚಿತ್ರ ಅವರು, ಇವರಿಬ್ಬರಲ್ಲಿ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಸಮ್ಟೈಮ್ಸ್ ಮಹಿ ಕೂಡ ಫೋನ್ನ ಹ್ಯಾಂಡಲ್ ಮಾಡ್ತಾರೆ. ಇದು ನಮ್ಮ ರಾಮನಗರದಲ್ಲಿ ಇರೋ ಒಂದು ಮೂರ್ತಿ, ಆಂಜನೇಯ. ಸೊ ಇದಂತೂ ಮಾತ್ರ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ, ಈ ಒಂದು ಸ್ಟ್ಯಾಚ್ಯೂ ರಾಮನಗರದಲ್ಲಿ ಅದೊಂದು ಏನು ಹೇಳ್ತಾರೆ, ತುಂಬ ಅದ್ಭುತವಾಗಿ ಕಾಣಿಸೋ ಒಂದು ಪ್ರತಿಮೆ. ಸೊ ಇಲ್ಲಿಂದ ನಾವು ಹೊರಟು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾವು ರಾಮನಗರದಲ್ಲಿ ಶೂಟ್ ಮಾಡ್ತಾ ಇರೋದು. ಗೌಸಿಯಾ ಕಾಲೇಜ್ ಏನಿದೆ, ಆ ಗೌಸಿಯಾ ಕಾಲೇಜ್ ಪಕ್ಕ ಒಂದು ಆಂಜನೇಯನ ದೇವಸ್ಥಾನ ಇದೆ. ಅದು ಒಂಥರ ಆಗಿನ ಕಾಲದ್ದು ಒಂದು ಫೀಲ್ ಕೊಡುತ್ತೆ ಆ ಒಂದು ದೇವಸ್ಥಾನ. ಸೊ ಅದಕ್ಕೋಸ್ಕರ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಲಿಶುಗೆ ನಾವು ರೆಡಿ ಮಾಡಿರಲಿಲ್ಲ. ಆ ಜಾಗಕ್ಕೆ ಏನು ಹೋಗ್ತಾ ಇದ್ದೀವಿ, ಆ ಪ್ಲೇಸ್ಗೆ ಹೋದ ಮೇಲೆ ಅವನಿಗೆ ಅಲ್ಲಿ ರೆಡಿ ಮಾಡೋಣ, ಇಲ್ಲಾಂದರೆ ಇಲ್ಲಿಂದ ರೆಡಿ ಮಾಡ್ಕೊಂಡು ಹೋದರೆ ಅವನಿಗೆ ಸ್ವಲ್ಪ ಚಳಿ ಆಗೋ ಥರ ಅನಿಸುತ್ತೆ ಅಂತ ಹೇಳಿ ನಾವು ಅಲ್ಲಿಗೆ ಹೋದ್ಮೇಲೆ ಲಿಶುಗೆ ರೆಡಿ ಮಾಡ್ತೀವಿ. ಸೊ ಇದೇ ಆ ಜಾಗ, ಈ ಸ್ಪಾಟಿಗೆ ಬಂದಿದ್ದೀವಿ ನಾವು ಒಂದು 4-5 ಜಾಗನ ಹುಡ್ಕಿದ್ವಿ, ಗೂಗಲ್ ಮಾಡಿದ್ವಿ ಯಾವ ಚೆನ್ನಾಗಿದೆ ರಾಮನಗರದಲ್ಲಿ ಪ್ಲೇಸ್ ಅಂತ ಹೇಳಿ. ಸೊ ನಮಗೆ ಫೈನಲ್ ಆಗಿ ಇಷ್ಟ ಆಗಿದ್ದು ಈ ಒಂದು ಪ್ಲೇಸ್. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಜಾಗ ಮಾತ್ರ ತುಂಬ ಚೆನ್ನಾಗಿತ್ತು, ವಿಶಾಲವಾಗಿ. ಈ ಜಾಗಕ್ಕೆ ಬಂದಮೇಲೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಏನಾಯಿತು ಏನು ಅನ್ನೋದನ್ನು ನಾನು ನೆಕ್ಸ್ಟ್ ಪಾರ್ಟ್ 2 ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಲಿಶುಗೆ ಯಾವ ರೀತಿ ಎಲ್ಲ ರೆಡಿ ಮಾಡಿದ್ವಿ ಎಲ್ಲ ನಿಮಗೂ ಕೂಡ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಾ, ಲವ್ ಯು ಆಲ್, ಬಾಯ್.